ರೊಟ್ಟಿನ ತಿನ್ನೋಕ್ಕಿಷ್ಟ, ಮಾಡೋಕ್ಕೆ ಸ್ವಲ್ಪ ಕಷ್ಟ. ನಮ್ಮಮ್ಮ ಯಾವಾಗಲೂ ಹೇಳೋರು, ರೊಟ್ಟಿ ಮತ್ತು ಮುದ್ದೆ ಮಾಡೋದನ್ನು ಕಲಿತ್ರೆ ಹೆಣ್ಮಕ್ಳು ಅರ್ಧ ಅಡುಗೆ ಕಲ್ತಂಗೆ ಅಂತ. ನಮ್ಮಮ್ಮ ಏನಾದರೂ ನನಗೆ ಸಾಫ್ಟಾಗಿ ತೆಳುಗೆ ರೊಟ್ಟಿ ಮಾಡಿಕೊಟ್ರೆ ವಾವ್ ಅನಿಸ್ತಿತ್ತು. ಸೊ ಅದಾದಮೇಲೆ ನನಗೆ ಮನೇಲಿ ತುಂಬ ಬಳೆಗಳಿದೆ, ಮಕ್ಳದೆಲ್ಲ ಸಪ್ರೇಟ್ ಎತ್ತಿಟ್ಟಕ್ಕಾಗ್ತಿರ್ಲಿಲ್ಲ ಅಂದ್ಬಿಟ್ಟು ಇದೊಂದು ಬಳೆ ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೆ. ವರ್ತ್ ಫಾರ್ ದ ಪ್ರೈಸ್ ಅಂತ ಅನ್ನಿಸ್ತು. ಸೊ ತುಂಬ ಬಳೆಗಳನ್ನ ಹಾಕ್ಬೋದು, ನಿಮಗೆ ಏನಿಲ್ಲ ಅಂದರೂ ಒಂದು 30-35 ಡಜನ್ ಅಷ್ಟು ಬಳೆಗಳನ್ನ ಹಾಕ್ಬೋದು. ಸ್ವಲ್ಪ ಸ್ಟಡಿ ಆಗೂ ಇದೆ. ನನಗಂತೂ ಓಕೆ, ಮ್ಯಾನೇಜ್ ಮಾಡ್ಬೋದು ಅಂತ ಅನ್ನಿಸ್ತು. ಹಾಗೆಯೇ ಬೆಳಿಗ್ಗೆ ಅಷ್ಟೊತ್ತರ ಓದೋಕ್ಕಾಗಿರಲಿಲ್ಲ ಗಣಪತಿದು, ಹಾಗಾಗಿ ಇವಾಗ ಸಂಜೆ ಪೂಜೆ ಮಾಡುವಾಗ ಓದ್ತಾ ಇದ್ದೀನಿ. ಅದಾದಮೇಲೆ ಸಂಜೆ ಚಳಿ ಇದೆ, ಮಳೆ ಇತ್ತು ಹೊರಗಡೆ, ಮಕ್ಳಿಗೆ ತಿನ್ನೋಕೆ ಏನಾದರೂ ಮಾಡಿಕೊಡ್ಬೇಕಲ್ವಾ. ಹಾಗಾಗಿ ಕಾರ್ನ್ ಮತ್ತು ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೊಂಡು ಅದನ್ನು ರುಬ್ಬಿ ಕಡಲೆ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಕಟ್ಲೆಟ್ ಥರ ಮಾಡ್ತಿದ್ದೀನಿ. ಇದನ್ನು ದೊಡ್ಡೋರು ಕೂಡ ಯೂಸ್ ಮಾಡ್ಬೋದು. ಮತ್ತು ಮಕ್ಕಳು ಕಾರ್ನ್ ಇನ್ನೂ ಚಿಕ್ಕ ಮಕ್ಳು ಇರ್ತಾರೆ, 1 ಇಯರ್ ಕೆಳಗಡೆ ಇರ್ತಾರೆ, ಅವ್ರಿಗೆ ತಿನ್ನೋಕೆ ಏನಾದರೂ ಮಾಡಿಕೊಡ್ಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ.